ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೆಹಂದಿ ಹೇಗೆ ಕಲಿಸೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೆಹಂದಿನ ಈ ರೀತಿ ಕಲಿಸೋದ್ರಿಂದ ಮೆಹಂದಿ ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಸೊ ಹೇರ್ ತುಂಬ ಶೈನ್ ಕೂಡ ಕಾಣುತ್ತೆ. ಸೊ ಅದನ್ನು ಹೇಗೆ ಕಲಿಸೋದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆನ್ನಾ ಬ್ರ್ಯಾಂಡ್ಸ್ ತುಂಬ ಇದೆ, ಆದರೆ ನಾನು ನೂಪುರ್ ತೊಗೊಂಡಿದ್ದೀನಿ. ಇದು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಕೆಮಿಕಲ್ ಮಿಕ್ಸ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ನೂಪುರ್ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಾಫ್ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ, ಬರ್ಗಂಡಿ ಕಲರ್ ಕೊಡುತ್ತೆ. ಮತ್ತು ಸ್ವಲ್ಪ ಕಾಫಿ ಪೌಡರ್ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನಷ್ಟು. ಇದು ಒಂಥರ ಬ್ರೌನಿಷ್ ಕೊಡುತ್ತೆ ಹೇರ್ಗೆ. ಸೊ ನ್ಯಾಚುರಲಾಗಿ ಹೇರ್ ಕಲರ್ ಕೊಡುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನು ಒಂದು ಕಂಟೈನರಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ಸೊ ಆಲ್ರೆಡಿ ನೀರು ಕುದೀತಾ ಇದೆ ನೋಡಿ. ಈಗ 1.5 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದು ಕೂಡ ಚೆನ್ನಾಗಿ ಕುದಿಬೇಕು. ಸೊ ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಇದರಿಂದ ಹೇರ್ ಫಾಲ್ ಇದ್ದರೆ ಅದು ಕೂಡ ನಮಗೆ ಕಂಟ್ರೋಲ್ ಆಗುತ್ತೆ ನೋಡಿ. ಅದು ಚೆನ್ನಾಗಿ ಬಾಯ್ಲ್ ಆದ ನಂತರ ನಾವು ಅದಕ್ಕೆ ತುರಿದಿಟ್ಕೊಂಡಿರೋವಂಥ ಬೀಟ್ರೂಟ್ ತುರಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇರ್ಗೆ ಒಳ್ಳೆಯ ರೀತಿ ಬರ್ಗಂಡಿ ಕಲರ್ ಕೊಡುತ್ತೆ ಮತ್ತು ಹೇರ್ ತುಂಬ ಶೈನ್ ಕೂಡ ಇರುತ್ತೆ. ಸೊ ಈ ಎಲ್ಲ ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ. ಆ್ಯಡ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಸೊ ಚೆನ್ನಾಗಿ ಕುದ್ದಿದ ನಂತರ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ. ಒಳ್ಳೆ ಕಲರ್ ಬಂದಿದೆ ನೋಡಿ. ಈ ರೀತಿ ಕಲರ್ ಬಂದಿರೋದನ್ನು ನಾವು ಫಿಲ್ಟ್ರ್ ಮಾಡ್ಕೊಂಡ ನಂತರ ಅದನ್ನು ಎಣ್ಣೆ ಪೌಡ್ರಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಿಲ್ಟರ್ ಮಾಡಿಟ್ಕೊಂಡಿರುವಂಥ ಲಿಕ್ವಿಡನ್ನು ನಾನು ಎಣ್ಣೆ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಕರಿಬೇವಿನ ಸೊಪ್ಪು, 1.5 ಸ್ಪೂನ್ ಕಾಫಿ ಪೌಡರ್ ಹಾಗೂ ಬೀಟ್ರೋಟನ್ನು ಹಾಕಿ ಕುದಿಸಿಟ್ಕೊಂಡಿರೋವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಹಂದಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಮೆಹಂದಿ ಕಲಸಾಗಿದೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ. ಒಂದು ನೈಟ್ ಅದು ನೆನೆಯೋದಕ್ಕೆ ಬಿಟ್ಟು ಮಾರನೇ ಬೆಳಗ್ಗೆ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ನ್ಯಾಚುರಲಾಗಿ ಕಲರ್ ಬರುತ್ತೆ, ಬರ್ಗಂಡಿ ಕಲರು. ಈ ವಿಧಾನ ಅನುಸರಿಸಿ ನೀವು ಕೂಡ ಮೆಹಂದಿನ ಕಲಿಸಿ ಹೇಗಿತ್ತು ಅನ್ನೋದನ್ನು ಅಭಿಪ್ರಾಯ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.